ಒಂದ್ ಕಡೆ ನಿರುದ್ಯೋಗದ ಸಮಸ್ಯೆಗಳು, ಯುವಕರಿಗೆ ಉದ್ಯೋಗ ಇಲ್ಲ. ಸರ್ಕಾರ ಯುವನಿಧಿ ಕಾರ್ಯಕ್ರಮ ಕೊಡ್ತಿದೀವಿ ಅಂತಾರೆ, ಯಾರಿಗೆ ಕೊಟ್ಟಿದ್ದಾರೋ ದುಡ್ಡನ್ನ ಗೊತ್ತಿಲ್ಲ. ಎಷ್ಟು ಜನ ಕೊಟ್ಟಿದ್ದಾರೋ ಅಂತಕ್ಕಂಥ ಮಾಹಿತಿಗಳು ಇಲ್ಲ. ಈಗಾಗಲೇ ನೋಡಿದ್ರಿ, ಧಾರವಾಡದಲ್ಲಿ ಕಳೆದ 2-3 ದಿನದಲ್ಲಿ ಸಾವಿರಾರು ಯುವಕರು ವಿಧಾನಸೌಧಕ್ಕೆ ಮುಖ್ಯ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರದಲ್ಲಿ ಸುಮಾರು 2.5 ಲಕ್ಷ ಉದ್ಯೋಗ ಖಾಲಿ ಇಟ್ಕೊಂಡಿದ್ದಾರೆ. ನಮ್ಮ ಶಿಕ್ಷಣ ಇಲಾಖೆ ಒಂದರಲ್ಲೇ ಸುಮಾರು 76,000 ಉದ್ಯೋಗ ಖಾಲಿ ಇದೆ. ಟೀಚರ್ಗಳನ್ನು ಆಯ್ಕೆ ಮಾಡಬೇಕಾಗಿದೆ. 2006-07 ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದಾಗ ಸುಮಾರು 56,000 ಟೀಚರ್ಗಳನ್ನ, ಲೆಕ್ಚರ್ಗಳನ್ನ ನೇಮಕ ಮಾಡಬಹುದು ನಾನು ಸ್ಮರಿಸ್ಕೊತೀನಿ. ಆ ಸಂದರ್ಭದಲ್ಲಿ ನಾವು ಹೊಸದಾಗಿ ಫಸ್ಟ್ ಗ್ರೇಡ್ ಕಾಲೇಜು, ಜೂನಿಯರ್ ಕಾಲೇಜು, ಹೈಸ್ಕೂಲ್ಗಳ ಪ್ರಾರಂಭ ಮಾಡೋದು 56,000 ಜನಕ್ಕೆ ಉದ್ಯೋಗ ಕೊಟ್ಟು ಹೆಣ್ಮಕ್ಳು 50% ತಗೊಂಡು, ಅದಾದ ನಂತರ ಅಂತ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ 2006 ನಂತರ ನಾವು ಉದ್ಯೋಗವನ್ನು ಕೊಡ್ತಕ್ಕಂಥದ್ರಲ್ಲಿ ಹಿಂದೆ ಉಳಿದಿದ್ದೇವೆ. ನಮ್ಮ ಕಾಲದಲ್ಲಿ 2006-07 ಕೃಷಿ ಇಲಾಖೆಗೆ, ಅರಣ್ಯ ಇಲಾಖೆಯಲ್ಲಿ ಇಂಜಿನಿಯರ್ಗಳನ್ನ ನೇಮಕ ಮಾಡತಕ್ಕಂಥದ್ರಲ್ಲಿ ನಾವು ಹಲವಾರು ನಿರ್ಧಾರಗಳನ್ನು ಮಾಡಿದ್ವಿ. ಇವತ್ತು ಕಂಪ್ಯೂಟರ್ ಇಂಜಿನಿಯರ್ಗಳು, ಮೆಕ್ಯಾನಿಕಲ್ ಇಂಜಿನಿಯರ್ಗಳು, ಸಿವಿಲ್ ಇಂಜಿನಿಯರ್ಸ್ ಸಾಲ ಸೋಲ ಮಾಡಿ ಓದಿಸಿರ್ತೀವಿ ಹಳ್ಳಿ ಮಕ್ಕಳು. ಇವತ್ತು ಉದ್ಯೋಗ ಇಲ್ಲದೆ ಅಲಿತಾ ಇರ್ತಕ್ಕಂಥದ್ದನ್ನು ನಾನು ಸ್ವತಃ ನೋಡ್ತಾ ಇದ್ದೆ. ನನ್ನ ಹತ್ರನೇ ಒಂದು 3-4 ಸಾವಿರ BE ಕಂಪ್ಯೂಟರ್ ಮಾಡಿರ್ತಕ್ಕಂಥ ಕುಟುಂಬದ ಮಕ್ಕಳು ನನಗೆ ಅರ್ಜಿ ಕೊಟ್ಟಿರ್ತಕ್ಕಂಥದ್ದು. ನಾನೇನು ಪ್ರತಿನಿತ್ಯ ಈ ಉದ್ಯೋಗದ ವಿಷಯದಲ್ಲಿ ತಲೆ ಕೆಡಿಸಿಕೊಂಡು ಕೆಲಸ ಮಾಡಬೇಕಾಗಿದೆ. ಇವತ್ತು ಇಂಥ ಒಂದು ಪರಿಸ್ಥಿತಿಗಳು, ಆದರೆ ಸರ್ಕಾರದಲ್ಲಿ ಯಾವ ಒಂದು ವಿಷಯಗಳಿಗೆ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ನಾನು ಟೀಕೆ ಮಾಡಬೇಕು ಅಂತ ಹೇಳಿದಾಗ ಇವತ್ತು ನಿಮ್ಮಲ್ಲಿ ನಾನು ಮನವಿ ಮಾಡೋದು, ಜಾತಿಯ ವ್ಯಾಮೋಹವನ್ನು ಬಿಡಿ. ಮೊದಲು ನಿಮ್ಮ ಬದುಕು ಸರಿಯಾಗಬೇಕಾದ್ರೆ ಜಾತಿಯ ವ್ಯಾಮೋಹ ಬಿಟ್ಟು ಇವತ್ತು ನೀವು ಸರಿಯಾದ ರೀತಿ ನಿರ್ಣಯ ಮಾಡಿದ್ರೆ ಕರ್ನಾಟಕ ರಾಜ್ಯ ಸಂಪದ್ಭರಿತವಾದಂತಹ ರಾಜ್ಯ ಇದೆ. ನೀವೇನು ಪ್ರತಿ ದಿನ ಮನೆಗೆ ಖರೀದಿ ಮಾಡತಕ್ಕಂಥ ವಸ್ತುಗಳ ಮೇಲೆ ಟ್ಯಾಕ್ಸ್ ಕಟ್ತೀರಿ, ತೆರಿಗೆನ. ಇವತ್ತು ನಮ್ಮ ರಾಜ್ಯ ದೇಶದಲ್ಲೇ 2ನೇ ಸ್ಥಾನದಲ್ಲಿದ್ದೇವೆ ತೆರಿಗೆ ಕಟ್ಟದ್ರಲ್ಲಿ. ನಮ್ಮ ಜನ ಇವತ್ತು ಹಣದ ಕೊರತೆ ಇಲ್ಲ, ಆದ್ರೆ ಅದನ್ನ ಯಾವ ರೀತಿ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಅದನ್ನ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದಲ್ಲಿ ನಾವು ನೋಡ್ತಾ ಇಲ್ಲ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಬೆಂಗಳೂರು ವಿಭಾಗ SR ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, HC ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, ಎಸ್ ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, NA ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, N ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, M ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ ಅಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.